ಬೆಳಕೇರ ಗ್ರಾಮದಲ್ಲಿ ಮಹಿಳೆಯರಿಗೆ ನರೇಗಾ ಕೂಲಿ ಕೊಡುವಂತೆ ದಸಂಸ ಆಗ್ರಹ. ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಬೆಳಕೇರ ಗ್ರಾಮದಲ್ಲಿ ಸುಮಾರು 6 ತಿಂಗಳಿಂದ ನಮಗೆ ನರೇಗಾ ಕೆಲಸ ಕೊಡುತ್ತಿಲ್ಲ ಎಂದು ಮಹಿಳೆಯರು ಅಳಲು ತೋಡಿಕೊಂಡಾಗ ಗ್ರಾಮ ಪಂಚಾಯಿತಿಗೆ ತೆರಳಿದ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಶೀಘ್ರವೇ ಮಹಿಳೆಯರಿಗೆ ನರೇಗಾ ಕೆಲಸ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ರಾಹುಲ್ ಉದ್ದಾ, ಕಾರ್ಮಿಕ ಸಂಘದ ಅಧ್ಯಕ್ಷ ಶಶಿಕಾಂತ್ ಡಾಂಗಿ, ಸುರೇಶ್ ಗಾಂಗ್ರೆ, ಶಿವಾನಂದ್ ಕಟ್ಟಿಮಣಿ, ಶ್ರೀನಿವಾಸ್ ಕಟ್ಟಿಮಣಿ, ಸಂತೋಷ್ ಅತಿವಾಳ, ಶರಣಪ್ಪ ಮೇತ್ರಿ, ಶಿವರಾಜ್ ಸಿಂದನಕೇರ ಸೇರಿ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಚಿಟಗುಪ್ಪ. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಇವತ್ತು ಮುಂಜಾನೆ ಹಿಡಿದು ಏನದಂದ್ರ ಇವತ್ತು ತಾಯಿಂದೇರು ಕುಂತಾರ ಪಂಚಾಯತ್ನಲ್ಲಿ. ಇಲ್ಲಿಂದ ಯಾರು ಕೂಡ ಅಂದ್ರೆ ಪಿಟ್ ಅಂತ ಹೇಳಿ ಕ್ಯಾರಿ ಅಂತ ಇಲ್ಲ ಅಧಿಕಾರಿಗಳು. ಇವ್ರಿಗೆ ಎಷ್ಟು ಏನು ಅಹಂಕಾರ ಅಂತ ಅನ್ಬೋದು ಇವತ್ತು. ಯಾಕಂದ್ರೆ ಅಹಂಕಾರ ಅಂತ 9 ಪದ ತಪ್ಪಾಗುತ್ತೆ. ಆದರೂ ಕೂಡ ಕಾರ್ಮಿಕರಿಗೆ ಸ್ಥಳೀಯ ಸಮಸ್ಯೆನೇ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನೋಡ್ತಾ ಇಲ್ಲ ಅಂದರೆ ಮತ್ತೆ ಏನು ಇದು ಪಂಚಾಯತ್ ಇದ್ದಿಲ್ಲಿ. ಇವತ್ತು ತಕ್ಷಣ ನಾವು ಅಪೀಲ್ ಮಾಡ್ತಾ ಇದ್ದೀವಿ ಮಾಧ್ಯಮ ಮೂಲಕ. ಇವತ್ತು ಬರುವಂಥ ದಿನದಲ್ಲಿ ದುಡಿಯೋ ಕೈಗೆ ಕೆಲಸ ಕೊಟ್ಟರೆ ಸರಿ, ಇಲ್ಲ ಅಂದರೆ ನಾವು ಯುವ ಮೇಡಮ್ ಏನು ತಾಲೂಕಾ ಮಟ್ಟದಲ್ಲಿ ಏನು ನಾವು ಮುತ್ತಿಗೆ ಹಾಕಂತ ಕೆಲಸ ಮಾಡ್ತೇವೆ, ಇಲ್ಲ ಈ ಪಂಚಾಯತ್ನಲ್ಲಿ ಕೀಲಿ ಹಾಕಿ ಇವತ್ತು ಬೀಗ ಜಡ್ದು ಏನದಂದ್ರೆ ನಿರಂತರ ಹೋರಾಟ ಮಾಡ್ತೇವೆ ಅಂತೇಳಿ ಈ ಮಾಧ್ಯಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು. ಹೀಗಾಗಿ ತಕ್ಷಣನೇ ಏನದಂದ್ರೆ ಇಲ್ಲಿ ಕಾರ್ಮಿಕರ ಸಮಸ್ಯೆ ಇಟ್ಕೊಂಡು ಬಂದಿದ್ದಾರೆ. ಇವ್ರಿಗೆ ತಕ್ಷಣ ಏನದಂದ್ರೆ ಕೈ ಕೆಲಸ ಕೊಡಬೇಕು. ಇಲ್ಲಿಂದ ಇವ್ರಿಗೆ ಏನದಂದ್ರೆ ಸ್ಥಳೀಯ ಮಹಿಳೆಯರಿಗೆ ಏನದಂದ್ರೆ ಇವ್ರ ಕಷ್ಟಗಳನ್ನು ಕೇಳಿ ಏನದಂದ್ರೆ ತಕ್ಷಣನೇ ಕ್ರಮ ತಗೋಬೇಕಂತ ಹೇಳುತ್ತಾ ನನ್ನ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ತಮಗೆಲ್ಲರಿಗೆ ಧನ್ಯವಾದ. ನಾವೆಲ್ಲ ಸಂಘಟನೆ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಇವತ್ತು ನಾವು ಗ್ರಾಮ ಪಂಚಾಯತ್ ಬೆಳಕೇರಿಗೆ ಬಂದಿದ್ದೀವಿ. ಯಾಕಂದರೆ ಮಡಗೂಳಲ್ಲಿರುವಂಥ ಹೆಣ್ಮಕ್ಳಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅವರಿಗೆ ಯಾವುದೇ ರೀತಿ ಕೆಲಸ ಅಧಿಕಾರಿ ಕೊಟ್ಟಿರಲಿಲ್ಲ. ಅದಕ್ಕಾಗಿ ನಾವು ಅಧಿಕಾರಿಗೆ ಒಂದು ಫೋನ್ ಮುಖಾಂತರ ನಾವು ಫೋನ್ ಮಾಡಿದಾಗ ಅವರು ಯಾವುದೇ ರೀತಿ ಸ್ಪಂದಿಸಲಿಲ್ಲ. ಅದಕ್ಕೋಸ್ಕರ ನಾವು ಇಡೀ ಪಂಚಾಯತ್ಗೆ ಎಲ್ಲ ನಾವು ಸಂಘಟನೆ ಮುಖಂಡರು ಎಲ್ಲರೂ ಮತ್ತು ಹೆಣ್ಮಕ್ಳು ಎಲ್ಲ ಕರ್ಕೊಂಡು ಬಂದು ಇವತ್ತು ನಾವು ಪಂಚಾಯತಲ್ಲಿ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಮುಂದಿನ ದಿನಗಳ ಯುವ ಮೇಡಮ್ ಅವರು ಈ ಸೂಕ್ತ ಕ್ರಮ ಜರುಗಿಸಿ ಎಲ್ಲ ಮಹಿಳೆಯರಿಗೆ ಕೆಲಸ ಕೊಡ್ಬೇಕಂತ ಹೇಳಿ ನಾವೆಲ್ಲ ಸಂಘಟನೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಿ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಿಗೆ ಕೆಲಸ ಕೊಟ್ಟಿಲ್ಲ ಅಂತಂದರೆ ಪಂಚಾಯತ್ಗೆ ಬೀಗ ಜಡ್ದು ಇದು ಬೃಹತ್ ಪ್ರತಿಭಟನೆ ಮಾಡೋ ಮುಖಾಂತರ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಭೀಮ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.